40-50 ಇಸ್ವಿಯಲ್ಲಿ ಇಂಡಿಯಾಗೆ ಫಸ್ಟ್ ಬೇಕರಿ ಬಂದಿದ್ದು. ಅವಾಗ ಡಿಸೈಡ್ ಮಾಡ್ಬಿಟ್ರು ಇಂಡಿಯಾ ಇನ್ಮೇಲೆ ಆಸ್ಪತ್ರೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಅಂತ. ಅವಾಗಿಂದ ಜಾಸ್ತಿ ಆಗಿ ಇವತ್ತು ಊರಿಗೆ 10 ಬೇಕರಿ 10 ಕ್ಲಿನಿಕ್ ಇರ್ತವೆ, 10 ಬೇಕರಿ 10 ಮೆಡಿಕಲ್ ಸ್ಟೋರ್ ಹಂಗಾಗ್ಬಿಟ್ಟಿದೆ. ಮತ್ತೆ ಇಷ್ಟು ಚೇಂಜಸ್ ಆಗಿದೆ. ಅಪ್ಪ ಅಮ್ಮನ್ನ ಮಕ್ಕಳು ಕರ್ಕೊಂಡು ಹೋಗ್ತಿದ್ರು ಹಾಸ್ಪಿಟ್ಲಿಗೆ, ಇವಾಗ ಉಲ್ಟಾ ಆಗ್ಬಿಟ್ಟಿದೆ. ನಾವು ಹೇಳ್ತೀವಿ ಒಂದು ಅವರ್ ವಾಕ್ ಮಾಡಿ ಹೋಗು, ವೆಯ್ಟ್ ಲಾಸ್ ಮಾಡು ಅಂತ ನಾವು ಹೇಳ್ತೀವಿ. ಅಲ್ಲ ಇವ್ರು ಅಂತಲ್ಲ, ಓವರ್ ಆಲ್ ಹಂಗೆ ಆಗಿದೆ ಸರ್ ಈ ವಯಸ್ಸಿಗೆ. ಹೋಗ್ತೀನಿ ಬೆಳಿಗ್ಗೆ ರಾತ್ರಿ ಮಲ್ಕೊಳ್ಳೋದು ಹೋಗ್ತೀನಿ ಬೆಳಿಗ್ಗೆ. ಆಯ್ತಾ, ಕಾಯಿಲೆ ಬೆಳೆ ಕಮ್ಮಿ. ಇವಾಗ ನಾನು ಒಂದು 7-8 ವರ್ಷ ಮುಂಚೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಪ್ಪ ಅಮ್ಮನ್ನ ಮಕ್ಕಳು ಕರ್ಕೊಂಡು ಹೋಗ್ತಿದ್ರು ಹಾಸ್ಪಿಟ್ಲಿಗೆ, ಇವಾಗ ಉಲ್ಟಾ ಆಗ್ಬಿಟ್ಟಿದೆ ಅಲ್ವಾ. ನೋಡಿ 30 ವರ್ಷ ವಯಸ್ಸು, ಆಲ್ರೆಡಿ 27 ವರ್ಷಕ್ಕೆ ಆಪರೇಷನ್ ಆಗಿದೆ. 27 ಆಯ್ತು. 27 ಆಗಿದೆ. ಅವಾಗ ಜಾಸ್ತಿ ಇತ್ತು, ನಾವು ತುಂಬಾನೇ ನೋವು, ಏನು ವರ್ತೆ ಮಾಡ್ತಿಲ್ಲ. ಇಬ್ಬಟ್ಟು ಮಾಡಕ್ಕಾಯ್ತದ, ಸ್ವಾಧೀನ ಕಡಿಮೆ ಬಂದಿತ್ತು. ಆಪರೇಷನ್ ಮಾಡಿಸ್ಲೇಬೇಕು ಅಂದ್ಬಿಟ್ರು, ಆಮೇಲೆ ಮಾಡಿಸಿದೆ. ಕಮ್ಮಿ ಆಯ್ತು. ಮತ್ತೆ ಇವಾಗ ಯಾವಾಗ ನಾವು ಸ್ಟಾರ್ಟ್ ಆಯ್ತು. ಮತ್ತೆ ಯಾವುದೋ ಒಂದು ವೆಯ್ಟ್ ನೀವು ಬಾರಿ ಕೇರ್ಫುಲ್ ಆಗಿ ಇರ್ಬೇಕು ಅಂತ ಹೇಳಿದ್ರು. ಆ ಟೈಮ್ ಸ್ವಲ್ಪ ಹಿಂಗೆ ಅಲ್ಲ, ಈಗ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಈ ತರ ವಯಸ್ಸು ನೋಡಿದ್ರೆ ವೆಯ್ಟ್ ಎತ್ತಾರೆ, ಇನ್ನು ಯಾರೇ ತಗೊಳ್ಳಿಲ್ಲ. 60 ವರ್ಷ 70 ವರ್ಷ ತಗೊಳ್ಳಿ ಕಾಮನ್. ಅದೆಲ್ಲ ಪಾಯಿಂಟ್ ಅಲ್ಲ. ಇವ್ರು ನಾನು ಹೇಳಿದಲ್ಲ, ಬ್ಲಡ್ ರಿಪೋರ್ಟ್ ತೋರಿಸಿದಲ್ಲ, ಇಷ್ಟು ಸಮಸ್ಯೆ ಇದೆ. ಅದು ಇನ್ಸುಲಿನ್ ಆಗೋದು 173. ಆಕ್ಚುಲಿ ಲಾಸ್ಟ್ ಒಂದು ತಿಂಗಳಲ್ಲಿ ಹೈಯೆಸ್ಟ್ ಇನ್ಸುಲಿನ್ ಇರೋದಂದ್ರೆ ಇದೆ. ಅವಾಗೆಲ್ಲ ಇತ್ತು 200-250 ಬಂದಿದ್ರು. ಬಟ್ 173 ಈ ತಿಂಗಳು ಜಾಸ್ತಿ ಇರೋದು, ಈ ಜನವರಿ ತಿಂಗಳಿಗೆ ಅಟ್ಲೀಸ್ಟ್. ಯಾಕೆ ಅಂತಂದ್ರೆ ಇವನ್ನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ. ಡಿಸ್ಕ್ ವೀಕೇ ಇರ್ತಾರೆ. ಅವಾಗ ನೀವು 10 kg ಅಲ್ಲ 2 kg ವೆಯ್ಟ್ ಎತ್ತಿದ್ರು ಅದು ಹಂಗೆ ಆಗುತ್ತೆ. ಈ ಹಾರ್ಮೋನ್ ನಾವು ಕಮ್ಮಿ ಮಾಡ್ಕೋಬೇಕು. ಯಾವ್ದ್ರಲ್ಲಿ ಕಮ್ಮಿ ಮಾಡ್ಕೋಬೇಕು? ಈ ಸಕ್ಕರೆ ಅವಾಯ್ಡ್ ಮಾಡೋದು ಕಮ್ಮಿ ಮಾಡೋದು. ನಿಮ್ ಕಾಲದಲ್ಲಿ ಸಕ್ಕರೆ ಇತ್ತ ಸರ್? ಅವಾಗ ಸಕ್ಕರೆ ಇಲ್ಲ, ಬೆಲ್ಲ. ನೋಡಿ ಇವಾಗ ಅವಾಗೆಲ್ಲ ಬೆಲ್ಲ ತಿಂದ್ರೆ ಬಡವರು ಅಂತ ಇದ್ರು, ಸಕ್ಕರೆ ತಿಂದ್ರೆ ಸಾವುಕಾರ ಅಂತ ಇದ್ರು ಅಲ್ವಾ? ಕರೆಕ್ಟ್ ಇರ್ತಾನೆ ಅದು. ಇವಾಗ ಆ ಫುಡ್ ತಿಂದು ನಮ್ಗೆ ಸಕ್ಕರೆ ಅದೆಲ್ಲ ಯೂಸ್ ಮಾಡಿ ಬಾಡಿ ಇಷ್ಟು ವೀಕ್ ಆಗುತ್ತೆ. ಹಾರ್ಮೋನ್ ಎಲ್ಲ ವೇರಿಯೇಷನ್ ಆಯ್ತಲ್ಲ, ಅದರಿಂದ ವೇಟ್ ಲಾಸ್ ಮಾಡ್ಬೇಕು. ವೆಯ್ಟ್ ಲಾಸ್ ಆಗುತ್ತೆ ಬೇಕಾದ್ರೂ ಕೇಳ್ಬಿಟ್ಟು ವೇಟ್ ಲಾಸ್ ಮಾಡಲ್ಲ. ಇಲ್ಲ, ಅದು ವೆಯ್ಟ್ ಲಾಸ್ ಯಾಕಾಗ್ತಿಲ್ಲ ಅಂದ್ರೆ ನೀವು ನೋಡಿ ಚಕ್ಕೆ ಇದ್ದಂಗಿದ್ದೀರಾ ನೀವು, ಫುಲ್ ಬಾಡಿ ಅಷ್ಟೇ ಚೆನ್ನಾಗಿ. 60 ವರ್ಷದಿಂದ ಒಂದೇ ತೂಕ, 40 ವರ್ಷದಿಂದ ನಾನು 50-59-60 kg. ಅದ್ರ ಮೇಲೆ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಶುಗರ್ BP ಯಾವ್ದು ಇಲ್ಲ, ಯಾವ ಕಾಯಿಲೆ ಇಲ್ಲ. ಕಾಲ ಒಂದಷ್ಟು ಬಿಟ್ರೆ ಅದೇ ಇಮ್ಡಿ ನಾವು ಕಾರಣ ಆ ತರ ಇದೆ. ಒಂದು 4 ಅದರಲ್ಲೇ ಡಿಸೈಡ್. ಅದ್ ಬಿಟ್ರೆ ಇನ್ಯಾವ್ದು ಇಲ್ಲ. ವೆಯ್ಟ್ ಲಾಸ್ ಇದರಿಂದ ಇದೊಂದು 6 ತಿಂಗಳಿಂದ ಇದು ಸ್ವಲ್ಪ ನೋವು ಬಂದಿದೆ. ಈ ವೆಯ್ಟ್ ಲಾಸ್ಗೆ ಇವತ್ತು ಆಕ್ಚುಲಿ ಮೆಡಿಸಿನ್ ಕೊಟ್ಟಿದ್ದೀನಿ. ಮತ್ತೆ ಸ್ವಲ್ಪ ಪಥ್ಯ ಹೇಳ್ತೀನಿ. ಆ ಪಥ್ಯ ಮಾಡಿದ್ರೆ ನಿಮಗೆ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಇವಾಗ ಹೋದ್ಸರಿಗೆ ಎಷ್ಟು kg ವೆಯ್ಟ್ ಲಾಸ್ ಆಗುತ್ತೆ. ಈ ಡಯಟ್ ಮಾಡಿ ಸಾಕು, ನಾನು ಹೇಳ್ಕೊಡ್ತಾನಲ್ಲ, ಈಸಿನೂ ಇದೆ ಮಾಡೋದಕ್ಕೆ. 1 kg 1 kg 103-102 ಹಾಕಿ ಕರೆಕ್ಟಾಗಿ ವಾರಕ್ಕೆ 2 kg ಹಿಡಿತಾರೆ ಈ ಡಯಟ್ ಮಾಡಿ. ತಿಂಗಳಿಗೆ ಮಿನಿಮಮ್ 6-8 kg ಸಣ್ಣ ಆಗ್ತದೆ. ಆಟೋಮೆಟಿಕಾಗಿ ಎಲ್ಲ ಡೌನ್ ಆಗ್ತಾ ಹೋಗುತ್ತೆ. ಒಂದು 75-80 ನಿಲ್ಸ. ಅವಾಗ ವೆಯ್ಟ್ಗಿನ ಮುಖ್ಯವಾಗಿ ಕೆಲವರು 100-120 kg ಇರ್ತಾರೆ. ವೆಯ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇವರೆಲ್ಲ ಹಾರ್ಮೋನ್ ಜಾಸ್ತಿ ಇದೆ, ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಇದೆ. ಡಿಸ್ಕ್ ತುಂಬಾ ಸವಿತಾ ಇದೆ, ಸೌದ್ಬಿಟ್ಟು ವೀಕ್ ಆಗಿ ಹೇಳಿದ್ರೆ ಯೂರಿನಲ್ ಪ್ರೋಟೀನ್ ಅದೊಂದು ಇದಾಗ್ಬಿಟ್ಟು. ಬಟ್ ಯಾಕೆ ಅದು ಪ್ರೋಟೀನ್ ಆಚೆ ಹೋಗುವಾಗ ಡಿಸ್ಕ್ ವೀಕ್ ಆಗುತ್ತೆ. ವೀಕ್ ಆಗಿ ಅದು ಸ್ವಲ್ಪ ಉಬ್ಕೊಳ್ಳುತ್ತೆ. ಅದು ನಾವು ಒಂದ್ಸರಿ ಕಟ್ ಮಾಡ್ತೀವಿ ಆಪರೇಷನ್ ಮಾಡ್ಬಿಟ್ಟು. ಮತ್ತೆ ಅದು ಹಂಗೆ ಇನ್ನೂ ಸರಿಯಾಗಿಲ್ಲ, ಅದು ಮೂಲ ಕಾರಣ ಸರಿಯಾಗಿಲ್ಲ. ಮತ್ತೆ ಇನ್ನೊಂದ್ಸರಿ ಹಂಗೆ ಉಬ್ಬುತ್ತೆ. ಹಂಗೆ ಮತ್ತೆ ಇನ್ನೊಂದ್ಸರಿ ಹೋದ್ರೆ ಇನ್ನೊಂದ್ಸರಿ ಆಪರೇಷನ್ ಇರ್ತದೆ. ಇನ್ನೊಂದ್ಸರಿ ಮತ್ತೆ ಒಂದು ಪೇಷಂಟ್ 3 ಸರಿ ಆಪರೇಷನ್ ಆಗಿದೆ. 4ನೇ ಸರಿಗೆ ಇಲ್ಲಿ ಬಂದಾಗ ಅವರು ನನ್ನ ಫ್ರೆಂಡ್ ಆಪರೇಷನ್ ಆಗಿತ್ತು. ಬಟ್ ಅವ್ರು ಹೇಳಿದ್ರು ಆಮೇಲೆ ತೇಜಸ್ ನಾನು ಹೇಳ್ತಾ ಇದ್ದೆ. ಕರೆಕ್ಟ್. ಅವ್ರು ವಿಡಿಯೋ ಹಾಕಿದೆ ಅಂತಾನೆ. ತೇಜಸ್ ಅವರೇ ಫ್ರೆಂಡ್ ಕಳಿಸಿದ್ದು ಇಲ್ಲಿಗೆ ನಮ್ಗೆ. ಅವ್ರ ಅಮ್ಮಂದು ಅವ್ರಿಗೆ ಕುಡಿದು ಕುಡ್ಕೊಂಡು ವಿಡಿಯೋ ಕಳಿಸಿದ್ರು. ಅವರು ತುಂಬಾ ಜಾಸ್ತಿ ಇತ್ತು. ಆಲ್ಮೋಸ್ಟ್ 8 ಸರಿ ಸರ್ಜರಿ ಆಗಿದೆ, ಆದ್ರೂ ಕಮ್ಮಿ ಆಗಿಲ್ಲ. ಇವಾಗ ಚೆನ್ನಾಗಿದೆ. ಇದೇ ತರ ಸರ್ ಅಷ್ಟೇ. ಇವಾಗ ನೋಡಿ ಕಾಲ ಅವಾಗಿರೋದಕ್ಕೂ ಇವಾಗಿರೋದಕ್ಕೆ ಎಷ್ಟು ಬದಲಾವಣೆ ಆಗಿದೆ. ಅವಾಗ ಮಕ್ಕಳು ಅಪ್ಪ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು, ಇವಾಗ ಅಪ್ಪ ಅಮ್ಮ ವಯಸ್ಸಾಗಿರೋರು ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಆ ತರ ಕಾಲ ಚೇಂಜ್ ಆಗ್ಬಿಡುತ್ತೆ. ನಿಮ್ ಕಾಲ ಎಷ್ಟು ಗಂಟೆ ಮಲ್ಕೊಂತ ಇದ್ರಿ? ಲೈಟ್ ಎಷ್ಟು ಗಂಟೆ ಮಲ್ಕೊಂತ ಇದ್ರಿ? ಅವಾಗ 7-8
ಗಂಟೆಗೆಲ್ಲ ಮಲ್ಕೊಂಡು 9 ಗಂಟೆಗೆಲ್ಲ 9 ಗಂಟೆ ಅಂದ್ರೆ ಆಲ್ಮೋಸ್ಟ್ ಅದು ಮಧ್ಯಾಹ್ನ 9 ಇಲ್ಲ ಹಾ. 8 ಗಂಟೆಯಲ್ಲಿ ಅವಾಗೆಲ್ಲ ಸೀಮೆಣ್ಣೆ ದೀಪಗಳು ಹಾರಿಸ್ಬಿಟ್ಟು ಸೀಮೆಣ್ಣೆ ಉರಿದ್ರೆ ಅಂದ್ಬಿಟ್ಟು ಇವಾಗ ಎಷ್ಟು ಗಂಟೆ ಮಲ್ಕೊಂತಾರಲ್ಲ? ಇವಾಗ 11 ಗಂಟೆ 11 ಅಂದ್ರೆ ಗಂಟೆ ನಾವು ಅಟ್ಲೀಸ್ಟ್ ಅಲ್ಲಿವರೆಗೂ ಹೋಗೋದು ಬೇಡ, ಒಂದು 10-10:30 ಹಂಗೆ ಮೊಬೈಲ್ ಬಿಟ್ಟು ಟಿವಿ ಆಫ್ ಮಾಡ್ಕೊಂಡು 10-10:30 ಮಲ್ಕೊಂಡ್ರೆ ಅದೇ ಹೆಚ್ಚು ಸಾಕು. ನಮಗೆ ಈಗ ಸೀಮೆಣ್ಣೆ ದೀಪ ಯೂಸ್ ಮಾಡ್ಬೇಕಂತ ಇಲ್ಲ. ಅದಲ್ಲ ಇವಾಗೇನಿಲ್ಲ, ನಮ್ ಕಾಲದಲ್ಲಿ ಇತ್ತು. ಇತ್ತು ಅಟ್ಲೀಸ್ಟ್ ನಾವು ಮಲ್ಕೊಳ್ಳೋದಾಗ 8 ಗಂಟೆ ಮಲ್ಕೊಂತ ಇದ್ವಿ, 8 ಗಂಟೆ ಮ್ಯಾಕ್ಸಿಮಮ್. ಇವಾಗ ಆಲ್ಮೋಸ್ಟ್ 12 ಗಂಟೆ 12:30 1 ಗಂಟೆವರೆಗೂ ಬರ್ತಾ ಇದೆ. ನಿದ್ದೆ ಕೆಡುವಾಗ ಬಾಡಿ ವೀಕ್ ಆಗುತ್ತೆ, ನರಗಳು ವೀಕ್ ಆಗ್ತವೆ, ಶಕ್ತಿ ಕಮ್ಮಿ ಆಗುತ್ತೆ ಅದು. ಆಮೇಲೆ ಅವಾಗ ನಿಮ್ ಕಡೆ ಊಟ ಹೆಂಗಿತ್ತು ಅಲ್ರಿ? ಅವಾಗ ಚಪಾತಿ ನೋಡಿದ್ರ ಅವಾಗ? ಚಪಾತಿನೆಲ್ಲ ರಾಗಿ ರೊಟ್ಟಿ ನಮ್ದೆಲ್ಲ ನಮ್ದೆಲ್ಲ ಚಪಾತಿ ಏನಿಲ್ಲ, ರಾಗಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಮುದ್ದೆ, ಸಕ್ಕರೆ ಇಲ್ಲ, ಬೆಲ್ಲದ ಕಾಫಿ. ಎಣ್ಣೆ ಎಲ್ಲ ಯಾವ್ದು ಯೂಸ್ ಮಾಡ್ತಿದ್ರಿ ಅವಾಗ? ಮಾಮೂಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ರಿ. ಬಟ್ ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಅದು ಸೂಪರ್, ಅದು ಪ್ಯೂರ್, ಅದು ಅದನ್ನ ಯೂಸ್ ಮಾಡ್ತೀವಿ. ಅದು ಯೂಸ್ ಮಾಡ್ತಾ ಇದ್ರಿ. ಇವಾಗೆಲ್ಲ ರಿಫೈಂಡ್ ಆಯಿಲ್ ಬಂತು. ಇವಾಗ ನಾನಾ ತರ ಬಂದ್ಬಿಟ್ಟಿತ್ತು. ಅದು ತುಂಬಾ ವೇಸ್ಟ್ ಆಕ್ಚುಲಿ, ಅದು ಪೆಟ್ರೋಲ್ ವೇಸ್ಟ್. ಅದು 100 ರೂಪಾಯಿ ಲೀಟರ್ ಯಾರು ಹೆಂಗೆ ಸರ್ ಸಿಗುತ್ತೆ 100 ರೂಪಾಯಿ ಲೀಟರ್? ಅದು ಪೆಟ್ರೋಲ್ ವೇಸ್ಟ್ ಸ್ವಲ್ಪ ಫ್ಲೇವರ್ ಹಾಕಿ ಕೊಡ್ತಾರೆ, ಸ್ವಲ್ಪ ಟೇಸ್ಟ್ ಬರಂಗೆ ಅಷ್ಟೇ. ಸೊ ಇಷ್ಟೆಲ್ಲ ಬದಲಾವಣೆ ಬರಕ್ ಏನೋ ಮಾಡ್ತಾ ಇರ್ತಾರೆ. ಆಮೇಲೆ ಅವಾಗ ಪಾನಿಪುರಿ ಇತ್ತು ನಿಮ್ ಕಾಲದಲ್ಲಿ? ಗೋಬಿ ಮಂಚೂರಿ ಇತ್ತ? ಪಾನಿಪುರಿ, ಗೋಬಿ ಮಂಚೂರಿ ಯಾವ್ದು ಇರಲಿಲ್ಲ. ಬೇಕರಿ ಎಷ್ಟಿದ್ದು ನಿಮ್ಮೂರಿಗೆ ಅವಾಗ? ಬೇಕ್ರಿನೇ ಇರಲಿಲ್ಲ. ಇವಾಗ ಎಷ್ಟಿದೆ ನಮ್ಮ ಟೈಮಲ್ಲಿ ಬೇಕ್ರಿ? ಇವಾಗ ಎಷ್ಟಿದೆ? ಬೇಕ್ರಿನೇ ನೋಡಿಲ್ಲ ನಾವು. ಅದು 1940-50 ಇಸ್ವಿಲಿ ಇಂಡಿಯಾಗೆ ಫಸ್ಟ್ ಬೇಕರಿ ಬಂದಿದ್ದು. ಅವಾಗ ಡಿಸೈಡ್ ಮಾಡ್ಬಿಟ್ರು ಇಂಡಿಯಾ ಇನ್ಮೇಲೆ ಆಸ್ಪತ್ರೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾವ ಅಂತ. ಅವಾಗಿಂದ ಜಾಸ್ತಿ ಆಗಿ ಇವತ್ತು ಊರಿಗೆ 10 ಬೇಕರಿ, ಒಂದು 10 ಕ್ಲಿನಿಕ್ ಇರ್ತವೆ, 10 ಬೇಕರಿ, 10 ಮೆಡಿಕಲ್ ಸ್ಟೋರ್, ಹಂಗಾಗ್ಬಿಟ್ಟಿದೆ ಇವಾಗ. ಇಷ್ಟು ಚೇಂಜಸ್ ಆಗಿದೆ. ಏನಂದ್ರೆ ಮುಖ್ಯವಾಗಿ ನಾವು ಊಟದ ಮೇಲೆ ಸ್ವಲ್ಪ ಜೀವನ ಶೈಲಿ ಮೇಲೆ ಸ್ವಲ್ಪ ಗಮನ ಹರಿಸ್ತಾರೆ. ನೀವ್ ಹೇಳಿದ್ರೆ ಕರೆಕ್ಟ್, 100%. ನಾವು ಹೇಳ್ತೀವಿ ಮನೇಲಿ, ಅವ್ರಮ್ಮ ವಾಕ್ ಹೋಗ್ತಾರೆ, ಬಾರ ವಾಕ್ ಹೋಗೋಣ ಅಂತ ಕರೀತಾರೆ, ಎದ್ದೋಳಲ್ಲ. ನಾವು ಹೇಳ್ತೀವಿ ಒಂದು ಅವರ್ ವಾಕ್ ಮಾಡು, ಹೋಗು, ವೆಯ್ಟ್ ಲಾಸ್ ಮಾಡು ಅಂತ ನಾವು ಹೇಳ್ತೀವಿ. ಅಲ್ಲ ಯೂಸ್ ಅಂತಲ್ಲ, ಓವರ್ ಹಂಗೆ ಆಗಿದೆ ಸರ್ ಈ ವಯಸ್ಸಿಗೆ. ಹೋಗ್ತೀನಿ ಬೆಳಿಗ್ಗೆ, ರಾತ್ರಿ ಮಲ್ಕೊಳ್ಳೋವಾಗ ಹೋಗ್ತೀನಿ ಬೆಳಿಗ್ಗೆ ಆ ತರ ಆಗಿ. ಆಮೇಲೆ ಅವಾಗ ನಿಮ್ ಕಾಲದಾಗ ಬೈಕ್ ಕೂಡ ಎಷ್ಟಿದ್ವು? ಬೈಕ್ ಕಾರ್ ಎಷ್ಟಿದ್ವು? ಇವಾಗ ಬೈಕೇ ಇಲ್ಲ. ಈಗ ಅಭಿವೃದ್ಧಿ ಕಡೆಗೆ ಅಂತ ಹೋಗ್ತಾ ಇದ್ವಿ, ಡೆವಲಪ್ಮೆಂಟ್ ಅಂತ. ಅದೇ ತರ ನಮ್ಮ ಆರೋಗ್ಯ ಹಾಳಾಗ್ತಿದೆ, ಮನಸ್ಸಿನ ನೆಮ್ಮದಿ ಹಾಳಾಗ್ತಿದೆ. ನಿಮ್ ಕಾಲದಾಗ ಖುಷಿ ಇದ್ರೆ ಜನ ಇವಾಗ ಖುಷಿಯಾಗಿದ್ದಾರೆ. ನಮ್ಮ ಇದ್ರಲ್ಲಿ ಅವಾಗಿನ ಸ್ಥಿತಿನೇ ಇವಾಗಿನ ಲೆಕ್ಕ ಹಾಕೊಂಡ್ರೆ ಅವಾಗಿನ ಸ್ಥಿತಿನೇ ಬೆಟರ್ ಅನ್ಸುತ್ತೆ. ಇವಾಗ ನೋಡ್ರೆ ಇವಾಗಿನ ವಾತಾವರಣ, ಧೂಳು, ಈ ಹೊಗೆ ಇವೆಲ್ಲ ನೋಡಿದ್ರೆ ನಮ್ದೇ ಬೆಟರ್ ಅನ್ಸುತ್ತೆ. ನಾವ್ ಇದ್ದಿದ್ದು ವಾತಾವರಣನೇ ಬೆಟರ್ ಅನ್ಸುತ್ತೆ. ಅಂದ್ರೆ ಸೀಮೆಣ್ಣೆ ದೀಪ, ಕತ್ಲು ಇತ್ತಷ್ಟೇನೆ, ಆರೋಗ್ಯವಾಗಿದ್ದು ಆ ಜನ ಈಗಲೂ ಆರೋಗ್ಯವಾಗಿ. ನಿಮ್ ಕಾಲದವರು ಇನ್ನು ನಿಮ್ಮ ತಂದೆ ನಮ್ಮ 65 ವರ್ಷದವರೆಗೂ ಈಗಲೂ ಆರೋಗ್ಯವಾಗಿ. ಅವ್ರ ಆಸ್ಪತ್ರೆ ನೋಡಿಲ್ಲ, ಎಷ್ಟೋ ಜನ ಸೂಜಿ ಕೂಡ ಮಾಡಿಸ್ಕೊಂಡಿರಲ್ಲ. ಇಲ್ಲ, ನಾವು ಇಂಜೆಕ್ಷನ್, ಆಪರೇಷನ್ ಯಾವ್ದು ಇಲ್ಲ, ಒಂದು ಮಾತ್ರೆ ತಿನ್ನಲ್ಲ, ಏನಿಲ್ಲ. ಏನಾರ ನೆಗಡಿ ತಲೆನೋವು ಬಂದ್ರೆ ಒಂದೇನೋ ಮಾತ್ರೆ ತೊಗೊಳೋದು ಬಿಟ್ರೆ ಇನ್ನೇನು ಇಲ್ಲ. ಅದು ಕಾಮನ್ ಅಷ್ಟೇ, ಬೇರೆ ಮಾತ್ರೆ ತೊಗೊಳೋದು ಎಲ್ಲ. ನಿಮ್ದು ಏನು ಹೆದರ್ಕೋಬೇಡಿ, ಸ್ವಲ್ಪ ಇನ್ಸುಲಿನ್ ಹಾರ್ಮೋನ್ ಕಮ್ಮಿ ಮಾಡ್ತಾ ಮೆಡಿಸಿನ್ಸ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ಯೂಸ್ ಮಾಡ್ತಾ ಹೋಗ್ಲಿ. ಒಂದು 15 ದಿನ 20 ದಿನಕ್ಕೆ ಒಂದ್ಸರಿ ಬಂದು ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ. ಇವಾಗಲೇ ಒಂದ್ಸರಿ ಇಂಜೆಕ್ಷನ್ ತಗೊಂಡು 30% ಕಡಿಮೆ ಆಗಿದೆ, ಇನ್ನೂ ಕಮ್ಮಿ ಆಗ್ಬಿಡುತ್ತೆ. ಇನ್ನೊಂದ್ಸರಿ ಆಪರೇಷನ್ ಅಂತ ಎಲ್ಲೆಲ್ಲಿ ನಿಮ್ ಮನಸ್ಸಿಗೆ ಬರುತ್ತಾ ಅಲ್ಲಿ ಹೋಗಕ್ಕೆ ಹೋಗು. ಅದ ಅವಶ್ಯಕತೆ ಇಲ್ಲ, ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗೋದಿಲ್ಲ. ಅದ ತೇಜಸ್ ಅಂತಲ್ಲ ಅವ್ರು ಹೇಳ್ಬಿಟ್ರು, ನೀವು ಆಸ್ಪತ್ರೆ ಆಪರೇಷನ್ಸ್ ಇದಕ್ಕೆ ಹೋಗಂಗೆ ಇಲ್ಲ, ಈ ಜಾಗಕ್ಕೆ ಹೋಗು, 3 ಸಲ 4 ಸಲ ಹೋಗೋಟ್ರೆ ನಿನ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ರು ಅವ್ರು. ಅದಕ್ಕೇನೆ ನಾವು ಇದು 2ನೇ ಸರಿ ಬಂದ್ವಿ. ಇವತ್ತು ಇಂಜೆಕ್ಷನ್ ಕೊಟ್ಮೇಲೆ ಒಂದು 50% ಕಡಿಮೆ ಆಗುತ್ತೆ, ಮುಂದಿನ ಸರಿ ಕೊಟ್ಟರೆ ಒಂದು 3/4 ಭಾಗ ಕಮ್ಮಿ ಆಗುತ್ತೆ. ಆಮೇಲೆ ಹೋಗಿ ಇರುತ್ತೆ ಅಷ್ಟೊತ್ತಿಗೆ ಇವರು ಒಂದು 90-85 kg ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ರೆ. ವೆಯ್ಟ್ ಲಾಸ್ ಗಿಂತ ಏನ್ ಗೊತ್ತಾ ಸರ್, ಕೆಲವರು 100 kg 120 kg ಇರ್ತಾರೆ, ಅದರಲ್ಲಿ ಬ್ಯಾಕ್ ಪೇನ್ ಇರಲ್ಲ. ಸೊಂಟದಲ್ಲಿರೋ ಮೂಳೆ ಟೊಳ್ಳಾಗಿದೆ, ಅಂದ್ರೆ ವೀಕ್ ಆಗುತ್ತೆ. ವೀಕ್ ಯಾಕಾಗಿದೆ ಅಂದ್ರೆ ಸ್ವಲ್ಪ ಅದೇ ಈ ಸಕ್ಕರೆ ಯೂಸ್ ಮಾಡಿದ್ವಿ, ಗೊತ್ತಿಲ್ಲ ನಂಗೆ, ಟೀ ಕಾಫಿ ಅವೆಲ್ಲ ದಿನಕ್ಕೆ ಸರಿ ಕುಡಿತಿದ್ವಿ, ತುಂಬಾ ಕುಡಿತಾರೆ ಜಾಸ್ತಿ. ಅದ್ರಲ್ಲೂ ನನ್ನ ಮನೇಲಿ ಇಷ್ಟು ಕೊಡು ಅಂದ್ರೆ ಅವ್ರು ಇಷ್ಟುದ್ದ ಗ್ಲಾಸ್ ಅಲ್ಲಿ ಕುಡಿತಾರೆ. ತಾಯಿ ಇಷ್ಟುದ್ದ ಗ್ಲಾಸ್ ಅಲ್ಲಿ ಕುಡಿತಾರೆ. ನಾನು ಸ್ವಲ್ಪ ಕೊಡು ಅಂತೀನಿ, ನಾನು ಕುಡಿತೀನಿ, ಸ್ವಲ್ಪ ಕುಡಿತೀನಿ. ಅವ್ರಮ್ಮ ಅವರು ಇಷ್ಟಿಷ್ಟು ಕುಡಿದು ಇಷ್ಟುದ್ದ ಕುಡಿದು ದೊಡ್ಡದಲ್ಲಿ ಕುಡಿತಾರೆ. ನಾನು ಹೇಳ್ತೀನಿ ಬೇಡ, ಅಷ್ಟೊಂದು ಟೀ ಕುಡಿದ್ರೆ ಊಟ ವ್ಯತ್ಯಾಸ ಆಗುತ್ತೆ, ಬೇಡ ಆರೋಗ್ಯ ಕೆಟ್ಟಾಗುತ್ತೆ ಅಂತ ಹೇಳ್ತೀನಿ. ಕರೆಕ್ಟ್ ಸರ್, ನೀವು ಹೇಳೋದು ಕರೆಕ್ಟ್. ನಿಮ್ದು
ಈಗಿನ ಜನರೇಷನ್ ಹುಡುಗರಿಗೆ ಏನು ಉಪದೇಶ ಮಾಡ್ತಿರ್ತಾರೆ ನೀವು? ಯಾಕಂದ್ರೆ ನೀವು ನೋಡಿದಿರಾ, ನಿಮ್ ಜನರೇಷನ್ ನೋಡಿದಿರಾ, ಇವಾಗಿನ ಕಾಲದವ್ರನ್ನ ನೋಡಿದಿರಾ, ಏನ್ ಉಪದೇಶ ಮಾಡ್ತಾರೆ? ಆರೋಗ್ಯವಾಗಿ ಖುಷಿಯಾಗಿರ್ಬೇಕು. ನಾನು ಅದೇ ಹೇಳ್ತೀನಿ, ಆರೋಗ್ಯವಾಗಿರ್ಬೇಕಪ್ಪ. ನಡೆ ನುಡಿ, ವಾತಾವರಣ ಇದಕ್ಕೆಲ್ಲ ಬದ್ಧವಾಗಿರ್ಬೇಕು. ಒಂದು ಜನರೇಷನ್ ಅಲ್ಲಿ ಚೆನ್ನಾಗಿ ಅನ್ಯೋನ್ಯವಾಗಿರ್ಬೇಕು. ಆರೋಗ್ಯ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಅದೇ ಸರ್, ಆರೋಗ್ಯ ಚೆನ್ನಾಗಿ. ಇವಾಗ ನನ್ಗೆ ಹೊಟ್ಟೆ ನೋವು ಬರ್ತಾ ಇದೆ, ಅಥವಾ ಸೊಂಟ ನೋವು ಸಿವಿಯರ್ ಆಗಿದೆ ಅಂದ್ರೆ ಬೇರೆ ಯಾರ ಮನೆಗೆ ಎಲ್ಲಿ ಏನಾಗ್ತಿದೆ ಅಂತ ನಾನು ಏನ್ ತಲೆ ಕೆಡಿಸ್ಕೊಂತೀನಿ. ನಾವು ಈಗೊಂದು 2-3 ವರ್ಷದಿಂದ ಈಚೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಇದಕ್ಕೆ. ಇದೊಂದು ಕಲ ಇದನ್ನ ಮೊನ್ನೆ ಇದೊಂದು ಆಯ್ತು ಆಪರೇಷನ್, ಬುಲ್ಡೆ ಆಪರೇಷನ್. ಟೋಟಲ್ 10 ಲಕ್ಷ, ಟೋಟಲ್ 10 ಲಕ್ಷ ರೂಪಾಯಿ ಖರ್ಚು ಮಾಡಿ. ಎಲ್ಲದಕ್ಕೂ ಮೇನ್ ಅಲ್ಲ ರೀಸನ್ನು ಈ ಇನ್ಸುಲಿನ್ ಹಾರ್ಮೋನ್ ಇದೇನು ಇದೆ ಮೇನ್ ಕಲ್ಪನೆ. ನಿಮ್ಮ ಬಾಡಿನಲ್ಲಿ ಏನೇನೆಲ್ಲ ವೇರಿಯೇಷನ್ ಆಗ್ತಾ ಇದ್ರು 23 ಇರಬೇಕು, 173 ಇದೊಂದೇ. ಇದು ನಾರ್ಮಲ್ ಆಯ್ತು ಅಂದ್ರೆ ಎಲ್ಲಾ ಸಮಸ್ಯೆನೂ ಅವಾಯ್ಡ್ ಆಗ್ತವೆ, ಫ್ಯೂಚರ್ ಬರೋದು ಅವಾಯ್ಡ್ ಆಗಲ್ಲ. ನೀವು ಬುಲ್ಡೆ ಆಪರೇಷನ್ ಮಾಡೋ ಅಪೋಲೋದಲ್ಲಿ ಸುಮಾರು 5-5.5 ಲಕ್ಷ ಖರ್ಚಾಗುತ್ತೆ. ಇದು ಆಮೇಲೆ ಅವಾಗ ಲಾಕ್ಡೌನ್ ಅಲ್ಲಿ ಆಗಿತ್ತಲ್ಲ, ಅವಾಗ ಎಷ್ಟೊಂದು ಸ್ವಲ್ಪ ವೇರಿಯೇಷನ್ಸ್ ಆಗಿದೆ ಎಲ್ಲರಿಗೂ, ಬೇರೆ ಬೇರೆ ರೀತಿ ಎಲ್ಲ ತರ ಆಗಿದೆ. ಅದೆಲ್ಲನೂ ಒಂದ್ ಕಡೆಯಿಂದ ಸರಿ ಆಗುತ್ತೆ, ಏನು ವರಿ ಮಾಡ್ಬೇಡಿ, ಅದು ಕ್ಯೂರ್ ಆಗುತ್ತೆ. ನೋಡ್ರಿ ಇನ್ಮೇಲೆ ಸರ್ಜರಿ ಕಡೆ ತಲೆನೇ ಹಾಕಕ್ಕೆ ಹೋಗ್ಬೇಡಿ, ಬಿಕಮ್ ಡೆಫಿನೆಟ್ಲಿ ವೆಲ್. ಬಟ್ ಮತ್ತೆ ಅವ್ರದ್ದು ಕೆಲವು ಮಾತುಗಳಿದೆಯಲ್ಲ ಅದು ಸತ್ಯ. ಅಟ್ಲೀಸ್ಟ್ ಒಂದು 11 ಗಂಟೆಗೆ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ 10-11 ಗಂಟೆಗೆ ಮಾಡ್ಕೊಳ್ಳಿ. ಫೋನ್ ಯೂಸ್ ಮಾಡಿ, ಬಟ್ ಸಾಯಂಕಾಲ ಒಂದು 8 ಗಂಟೆ 9 ಗಂಟೆ 10 ಗಂಟೆ ಮ್ಯಾಕ್ಸಿಮಮ್. ಆಮೇಲೆ ಡೇ ಟೈಮ್ನ ಹೆಂಗೆ ಯೂಸ್ ಮಾಡೇ ಮಾಡ್ತಾರೆ, ನೈಟ್ ಚೆನ್ನಾಗಿ ಇನ್ನೊಂದು ಫೋನ್ ಜಾಸ್ತಿ ಯೂಸ್ ಮಾಡ್ತಾರೆ. ಗೊತ್ತಲ್ಲ ಸರ್, ಯೂಸ್ ಮಾಡ್ತಾರೆ. ನಾನು ನೋಡ್ತೀನಿ, ನಾನು ಬೇಡ ಅಂತ ಹೇಳ್ತೀನಿ, ಅರ್ಥನೇ ಮಾಡ್ಕೊಳ್ಳಲ್ಲ. ಸಾಯಂಕಾಲ ಒಂದು 11 ಗಂಟೆಗೆ ಇದು ಮಾಡಿ, ಡೇ ಟೈಮಲ್ಲಿ ಹೆಂಗಿರೋ ನಿದ್ದೆ ಮಾಡೋ ಟೈಮ್ ನಿದ್ದೆ ಮಾಡಿ. ಜಾಸ್ತಿ ಏನು ಇವಾಗ ಸದ್ಯಕ್ಕೆ ಕೆಲಸ ಮಾಡೋದಲ್ಲ, ಏನು ಆಕ್ಚುಲಿ ಮಾಡಿಸೋದಿಲ್ಲ ಅನ್ಸುತ್ತೆ. ಇಲ್ಲ ಕೆಲಸ ಏನಿಲ್ಲ, ಬೆಳಗ್ಗೆ 10-11 ಗಂಟೆಗೆ ಆಫೀಸ್ ಅಂಗಡಿಗೆ ಹೋಗ್ತಾರೆ, ಅಂಗಡಿಯಿಂದ ರಾತ್ರಿ 7:30-8 ಗಂಟೆ ಮನೆಗೆ ಬರ್ತಾರೆ. ಏನು ರಿಸಿಕ್ ಕೆಲಸ ಯಾವುದು ಇಲ್ಲ. ಅಲ್ಲಿ ಅಂಗಡಿ ಒಳಗೆ ಹುಡುಗ ಎಲ್ಲ ನೋಡ್ಕೋತಾರೆ, ಏನ್ ತೊಂದರೆ ಇಲ್ಲ, ಆರಾಮಾಗಿರ್ಬೋದು. ಒಂದು ಫಾಲೋ ಮಾಡ್ಬೇಕು, ನೀವು ಹೇಳಿದ್ದು ನಾವ್ ಹೇಳೋದನ್ನ ಫಾಲೋ ಮಾಡ್ಬೇಕು, ಅಷ್ಟು ಬಿಟ್ರೆ ಇನ್ನೇನು ಮಾಡ್ತೀರಾ ಸರ್? ಓಕೆ ಸರ್, ಬಿಡ್ರಿ. ಸರಿ ಸರ್, ನಮಸ್ಕಾರ ಸರ್, ಧನ್ಯವಾದಗಳು.